ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ ಮಖ ನಕ್ಷತ್ರ. ಈ ದಿವಸ ಬುಧವಾರ. ನಮ್ಮ ಈ ದಿನದ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ನಾಡಿನ ಪ್ರಸಿದ್ಧ ಕ್ಷೇತ್ರ ಬನವಾಸಿ ಮಧುಕೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ರಥೋತ್ಸವ ಈ ದಿವಸ. ನೋಡಿ, ಬನವಾಸಿ ನಮ್ಮ ಕನ್ನಡ ನಾಡಿನ ಪ್ರಪ್ರಥಮ ರಾಜಧಾನಿ. ಕದಂಬರು ಆಳ್ವಿಕೆ ಮಾಡ್ತಾ ಇದ್ದಾಗ ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಈ ದಿವಸ ಬೆಂಗಳೂರು ಹೇಗೋ ಕರ್ನಾಟಕಕ್ಕೆ ಆಗ್ಗೆ ಕದಂಬರ ಕಾಲಕ್ಕೆ ಬನವಾಸಿ. ಪಂಪ ಹೇಳ್ತಾನಲ್ಲ, ಆರಂಕುಶ ಬಿಟ್ಟೊಡಂ ನೆನವುದೆನ್ನ ಮನ ಬನವಾಸಿಯಂ ಅಂತ. ಅಂಕುಶದಿಂದ ಯಾರಾದರೂ ತಿವಿದ್ರೂ ನಾನು ಬನವಾಸಿ ಅಂತ ಹೇಳ್ಕೊಳ್ತೀನಿ ಅಂತ. ಆ ಥರದ ಬನವಾಸಿ ಕ್ಷೇತ್ರ ಅದು ಕನ್ನಡ ನಾಡಿಗೆ ಒಂದು ರೀತಿಯ ಏನು ಹೃದಯದಲ್ಲಿ ಮೊರೆವ ಒಂದು ಆಪ್ಯಾಯಮಾನವಾದ ಪ್ರದೇಶ, ಅಂಥ ಕ್ಷೇತ್ರ. ಅಲ್ಲಿ ಮಧುಕೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಆತ ಮಧು ಆ ಬಣ್ಣದಲ್ಲಿದ್ದಾನೆ, ಜೇನಿನ ಬಣ್ಣದಲ್ಲಿರ್ತಕ್ಕಂತಹ ಸ್ವಾಮಿ. ಬಹಳ ವಿಶೇಷವಾದ ಕ್ಷೇತ್ರ. ಯಾರಾದರೂ ಒಂದು ಸಲ ಆ ಕ್ಷೇತ್ರಕ್ಕೆ ಖಂಡಿತ ಭೇಟಿ ಕೊಡಬೇಕಾಗಿರ್ತಕ್ಕಂಥ ಕ್ಷೇತ್ರವಾಗಿದೆ. ಅಲ್ಲಿ ಶಿವನಿಗೆ ಪಂಚಮುಖ ಅವನಿಗಿರ್ತಕ್ಕಂಥದ್ದು. ಈಶಾನ, ತತ್ಪುರುಷ, ಸದ್ಯೋಜಾತ, ವಾಮದೇವ, ಅಘೋರ ಅಂತಕ್ಕಂಥ ಯಾವ ವಿಶೇಷ ಮಂತ್ರಗಳು, ಆ ಒಂದೊಂದು ಮುಖಕ್ಕೆ ಒಂದೊಂದು ಮಂತ್ರ ಅಂತ, ಆ ಒಂದೊಂದು ಮಂತ್ರಕ್ಕೂ ಒಂದೊಂದು ವಿಶೇಷ ಫಲ ಅನ್ನೋದಿದೆ. ಅಂತಹ ಒಂದು ಬಹಳ ವಿಶೇಷವಾದ ಕ್ಷೇತ್ರ ಅದು. ಅಲ್ಲಿ ಹೋದರೆ ಎಲ್ಲ ಬಗೆಯ ತೊಂದರೆ ತಾಪತ್ರಯಗಳಿಂದ ಮುಕ್ತರಾಗೋದಷ್ಟೇ ಅಲ್ಲ, ಒಂದು ರೀತಿಯ ಬ್ರಹ್ಮಾನಂದ ಅಂತಾರಲ್ಲ, ಆ ಥರದ್ದು ಒಂದು ಭಾವನೆ ಉಂಟಾಗುತ್ತೆ ಆ ದರ್ಶನ ಮಾಡಿಬಿಟ್ರೇನೆ. ಅಂಥ ಕ್ಷೇತ್ರವನ್ನು ಸ್ಮರಿಸಿಕೊಂಡು ಈ ದಿವಸ ನಾವು ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡಬೇಕು. ಆ ಮಧುಕೇಶ್ವರ ಸ್ವಾಮಿಗೆ ಯಥಾಶಕ್ತಿ ಯಥಾಬಲ ನಮಸ್ಕಾರಗಳನ್ನು ಸಲ್ಲಿಸೋಣ. ಸರಿ ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಇವತ್ತು ಮಧುಕೇಶ್ವರ ಸ್ವಾಮಿಯ ರಥೋತ್ಸವ ಇದ್ದು ಆ ಸ್ವಾಮಿಯನ್ನು ನೆನೆಯೋದ್ರಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನೆಲ್ಲ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಪವನ್ ಕುಮಾರ್ ಅವರು ಕಳಿಸಿದ್ದಾರೆ. ಪವನ್ ಕುಮಾರ್ ಅವರ ಜನ್ಮ ದಿನಾಂಕ 8/7/1984. ಹುಟ್ಟಿದ ಸಮಯ ಸಂಜೆ 3:45. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪವನ್ ಕುಮಾರ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಇದೆ. ಕೆಲಸ ಬಗ್ಗೆ ತಿಳಿಸಬೇಕಾಗಿದೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ರವಿ, ಸೂರ್ಯ. ಆ ಸೂರ್ಯ ಅಷ್ಟಮ ಸ್ಥಾನದಲ್ಲಿದ್ದಾನೆ. ನೋಡಿ, ರಾಜ್ಯೇಶೇ ರಂಧ್ರಭಾವಸ್ಥೆ ಅಥವಾ ಕರ್ಮೇಶೇ ರಂಧ್ರಭಾವಸ್ಥೆ ಕರ್ಮಹೀನೋ ಭವೇ ನರಹ ಅಂತ ಒಂದು ಶಾಸ್ತ್ರದಲ್ಲಿ ಮಾತಿದೆ. ಕಾರ್ಯಗಳಲ್ಲಿ ತೊಡಕುಂಟಾಗುತ್ತೆ. ಎಷ್ಟು ಪ್ರಯತ್ನ ಪಟ್ಟರೂ ಅದಕ್ಕೆ ಅವಕಾಶಗಳಾಗೋದಿಲ್ಲ, ಉಂಟಾಗೋದಿಲ್ಲ. ಇಂಥದ್ದನ್ನು ಸೂಚಿಸುತ್ತೆ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರವಿಯ ಭುಕ್ತಿಯೇ ನಡೀತಾ ಇದೆ. ಹೀಗಾಗಿ ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಪ್ರತಿ ಭಾನುವಾರ 12 ಭಾನುವಾರ ಮಾಡಿ ಏನು ಗೋಧಿ ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು, ಜೊತೆಗೆ ಕೆಂಪು ವಸ್ತ್ರವನ್ನು ದಾನ ಮಾಡೋದು. ಪ್ರತಿ ಭಾನುವಾರ ಹೀಗೆ 12 ವಾರ ಮಾಡಿ. ಸಾಧ್ಯವಾದರೆ ರವಿಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದು ಆರೋಗ್ಯಕ್ಕೂ ಸ್ವಲ್ಪ ಬಾಧಕವಾಗಿದೆ. ಹೀಗಾಗಿ ಆರೋಗ್ಯದಲ್ಲೂ ತೊಂದರೆ ಆ ಲಕ್ಷಣವನ್ನು ಸೂಚಿಸ್ತಾ ಇದೆ. ಹೀಗಾಗಿ ರವಿ ಶಾಂತಿ ಮಾಡಿದ್ರೆ ತುಂಬ ಒಳ್ಳೆಯದು. ಸಗ್ರಹಪೂರ್ವಕ ಸೂರ್ಯಗ್ರಹ ಶಾಂತಿ. ಇಲ್ಲ ಸರಳವಾಗಿ ಅಂತಂದರೆ ಈ ಗೋಧಿ ದಾನವನ್ನು ಮಾಡ್ತಕ್ಕಂಥದ್ದು. ಹೀಗೆ 12 ಭಾನುವಾರ ತಪ್ಪದೇ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಅಷ್ಟರಲ್ಲಿ
ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ತೇಜಸ್ವಿನಿ ಅವರು ಕಳಿಸಿದ್ದಾರೆ. ತೇಜಸ್ವಿನಿ ಅವರ ಜನ್ಮ ದಿನಾಂಕ 12/3/1993. ಹುಟ್ಟಿದ ಸಮಯ ಬೆಳಗಿನ ಜಾವ 3:36. ಇನ್ನು ಅವರ ಪತಿ ಭಾಸ್ಕರ್ ಅವರ ಜನ್ಮ ದಿನಾಂಕವನ್ನು ಕೂಡ ಕಳಿಸಿದ್ದಾರೆ. ಭಾಸ್ಕರ್ ಅವರ ಜನ್ಮ ದಿನಾಂಕ 23/5/1989. ಹುಟ್ಟಿದ ಸಮಯ ಮಧ್ಯಾಹ್ನ 1:09. ಇವರಿಬ್ಬರ ದಾಂಪತ್ಯದಲ್ಲಿ ಕಲಹ ಇದೆ, ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭಾಸ್ಕರ್ ದಂಪತಿ ಪ್ರಶ್ನೆ ಕಳಿಸಿದ್ದಾರೆ, ಕಲಹ ಇದೆ, ಇದಕ್ಕೇನು ಪರಿಹಾರ ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇಬ್ಬರ ಜಾತಕಗಳನ್ನು ಗಮನಿಸಿದ್ರೆ ಇದು ಒಂದು ಸ್ವಾತಿ ನಕ್ಷತ್ರ ತುಲಾ ರಾಶಿ, ನಿಮ್ಮ ಯಜಮಾನರದ್ದು ಮೂಲ ನಕ್ಷತ್ರ ಧನು ರಾಶಿ. ರಾಶ್ಯಾಧಿಪತಿಗಳಲ್ಲೇ ಏನು ಸ್ನೇಹವಿಲ್ಲ, ಅದು ನಮಗೂ ಹಾಗೆ ತಾಗುತ್ತೆ. ಇದನ್ನು ಗ್ರಹಮೈತ್ರ ಅಂತ ಕರೀತಾರೆ. ಗ್ರಹಮೈತ್ರವಿಲ್ಲದೆ ಇದ್ದರೆ ಮುಂದುವರಿಬಾರದು ಅಂತ ಇದೆ ಶಾಸ್ತ್ರಗಳಲ್ಲಿ. ವಿವಾಹಕ್ಕೆ ಗ್ರಹಮೈತ್ರ ತುಂಬ ಅನಿವಾರ್ಯ ಅದನ್ನು ಸೂಚಿಸಿದೆ. ಅದಾದ ನಂತರದಲ್ಲಿ ಮುಂದಿನ ಸ್ಟೆಪ್ಸ್. ಇದು ನಿಮ್ಮಲ್ಲಿ ಮೂಲ ತೊಂದರೆ ಇರತಕ್ಕಂಥದ್ದು. ಹೀಗಾಗಿ ಸಾಮ್ಯತೆ ಇರೋದಿಲ್ಲ. ನೀವೊಂದು ಯೋಚನೆ ಮಾಡ್ತೀರಾ, ಅವರೊಂದು ಯೋಚನೆ ಮಾಡ್ತಾರೆ. ನೀವೊಂದು ಆಯ್ಕೆ ಮಾಡ್ಕೊಳ್ತೀರಾ, ಅವರೊಂದು ಆಯ್ಕೆ ಮಾಡ್ಕೊಳ್ತಾರೆ. ಇದು ತೊಂದರೆ ಆಗಿದೆ. ಹೀಗಾಗಿ ಇದನ್ನು ಪರಿಶೀಲಿಸಿ ಈಗ ಆಗಿದೆ, ಈಗ ಮುಂದೇನು, ಇದಕ್ಕೆ ಪರಿಹಾರ ಇತ್ಯಾದಿಗಳನ್ನು ಗಮನಿಸ್ಕೊಳ್ಬೇಕು. ನೋಡಿ, ಇವರ ಜಾತಕದಲ್ಲಿ, ಭಾಸ್ಕರ್ ಅವ್ರ ಜಾತಕದಲ್ಲಿ ಸಪ್ತಮದ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದು. ಕಲತ್ರಭೇ ಪಾಪ ಯುತೇತು ದೃಷ್ಟಿಯ ಕಲತ್ರ ಹಾನಿಂ ಅಂತ ಒಂದು ಮಾತಿದೆ. ಈ ಶಾಂತಿಗಳನ್ನು ಮಾಡಿಸಿದ್ದೀರಾ ಇಲ್ವಾ, ಅದರದ್ದು ವಿವರಣೆ ತಾವೇನು ಕಳಿಸಿಲ್ಲ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಗ್ರಹಶಾಂತಿ ಮಾಡಿಸಿಲ್ಲ ಅಂತಂದರೆ ಮಾಡಿಸ್ಬೇಕಾಗತ್ತೆ. ಇಬ್ಬರು ಕೂಡ ಗ್ರಹಶಾಂತಿಯನ್ನು ಮಾಡಿಸಿ. ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಐಕಮತ್ಯ. ಹೀಗಾಗಿ ಐಕಮತ್ಯ ಮಂತ್ರಗಳನ್ನು ಪಾರಾಯಣ ಮಾಡಿಸಬೇಕಾಗುತ್ತೆ. ನಿಮ್ಮ ಹೆಸರಿನಲ್ಲಿ ನಮ್ಮ ಆಲೋಚನೆಗಳು, ಅವರ ಆಲೋಚನೆಗಳು, ಇಬ್ಬರ ಆಲೋಚನೆಗಳು ಕೂಡ ವ್ಯತಿರಿಕ್ತವಾಗಿದೆ. ಅದನ್ನು ಸರಿಪಡಿಸಿ ಸಮಾನ ಆಲೋಚನೆಗಳು ಉಂಟಾಗಲಿ ಅಂತ ಮಂತ್ರದಲ್ಲಿ ಇರ್ತಕ್ಕಂಥದ್ದು ಸಾರ. ಅದನ್ನು ಪಾರಾಯಣ ಮಾಡಿಸೋದ್ರಿಂದ, ನೀವಿಬ್ಬರು ಕೇಳೋದ್ರಿಂದ ಅನುಕೂಲ ಆಗುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸ್ತಕ್ಕಂಥದ್ದು, ಇವೆರಡು ಬಲ ಬೇಕು. ದಯವಿಟ್ಟು ಇದನ್ನು ಮಾಡಿಸಿ, ಅನುಕೂಲ ಆಗುತ್ತೆ ನಿಮಗೆ. ನನಗನ್ಸುತ್ತೆ 2025 ಡಿಸೆಂಬರ್ ನಂತರದಲ್ಲಿ ಒಳ್ಳೆಯ ಗ್ರಹಗಳ ಕಾಲ, ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಸಾಮರಸ್ಯ ಏರ್ಪಾಡಾಗುತ್ತೆ. ಈ ಒಂದು ಕಾಲ ಒಂದು ಈ ಡಿಸೆಂಬರ್ವರೆಗೆ ದಾಟುವ ಇನ್ನೊಂದು 7-8 ತಿಂಗಳು ಸ್ವಲ್ಪ ಸಮಾಧಾನವಾಗಿರಬೇಕಾಗುತ್ತೆ. ಆಮೇಲೆ ಸರಿ ಹೋಗುತ್ತೆ, ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಪ್ರಾರ್ಥನಾ ಅವರು ಕಳಿಸಿದ್ದಾರೆ. ಪ್ರಾರ್ಥನವರ ಜನ್ಮ ದಿನಾಂಕ 27/10/2008. ಹುಟ್ಟಿದ ಸಮಯ ರಾತ್ರಿ 10:53. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಾರ್ಥನಾ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದಾರಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ದ್ವಿತೀಯ ಸ್ಥಾನದ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಬುಧಯುಕ್ತನಾಗಿದ್ದಾರೆ. ತಂದೆ ಮಗ ಒಟ್ಟಾಗಿ ಬಿಟ್ಟಿದ್ದಾರೆ. ಬುಧನಿಗೆ ಒಳ್ಳೆಯ ಬಲ ಇದೆ, ತುಂಬ ಒಳ್ಳೆಯದಿದು. ಒಬ್ಬ ಪ್ರಾಜ್ಞ, ಇನ್ನೊಬ್ಬ ಬುದ್ಧಿಕಾರಕ. ಎರಡೂ ಗ್ರಹಗಳು ಒಂದು ಕಡೆ ಸೇರಿಬಿಟ್ರೆ ಸ್ವಲ್ಪ ಪಕ್ಷದ ಬಲ ಇಲ್ಲ ಚಂದ್ರನಿಗೆ. ಪಕ್ಷದ ಬಲ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಇರಲಿ, ಇದಕ್ಕೆ ಸ್ವಲ್ಪ ಪರಿಹಾರ ಬೇಕು. ಏನಪ್ಪ ಅಂದರೆ ನೋಡಿ, ದ್ವಿತೀಯದ ಕೇತು ಕೂಡ ಗಣಪತಿ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಗಣಪತಿಗೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ಈ ವಿದ್ಯಾಭ್ಯಾಸ ಮುಗಿಯುವವರೆಗೆ ಇದನ್ನು ಮಾಡಿ, ತುಂಬ ಅನುಕೂಲ ಆಗುತ್ತೆ. ಚೆನ್ನಾಗಿದೆ. ನೀವು IAS KS ಈ ಥರ ಅವಕಾಶಗಳಿದ್ದಾವೆ. ಅಷ್ಟಲ್ಲದೆ ಕೋಚಿಂಗ್ ಟೀಚಿಂಗ್ ಅಂತ ಯಾವುದು ಅಂತೀವಿ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಅಥವಾ CA ಇತ್ಯಾದಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಲಾಗೆ ಸಂಬಂಧಿಸಿರ್ತಕ್ಕಂಥದ್ದು. ಹೀಗೆ ದಾರಿ ತುಂಬ ಚೆನ್ನಾಗಿದೆ. 2-3 ದಾರಿಗಳು ನಿಮಗೆ ತುಂಬ ಸ್ಪಷ್ಟವಾಗಿದೆ. ಹೀಗಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಕ್ಷಿಣ ಕನ್ನಡದಿಂದ ಸುಮನ ಅವರು ಕಳಿಸಿದ್ದಾರೆ. ಸುಮನ ಅವರ ಜನ್ಮ ದಿನಾಂಕ 4/4/1991. ಹುಟ್ಟಿದ ಸಮಯ ಮಧ್ಯಾಹ್ನ 2:19. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಮನ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಶನೈಶ್ಚರ ವಿವಾಹ ಸ್ಥಾನದಲ್ಲಿದ್ದಾನೆ. ರಾಹು ಇದ್ದಾನಲ್ಲಿ. ಶನಿ ರಾಹು ಶಾಂತಿ ಮತ್ತು ಕುಜ ಶಾಂತಿ ಇವುಗಳು ಬೇಕು. ಈ ಗ್ರಹಶಾಂತಿಯಿಂದ ನಿಮಗೆ ಮುಂದೆ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಅನಿವಾರ್ಯವಿದೆ, ಇದನ್ನು ಮಾಡಿಸಿ. ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಕಾಲ ನಡೀತಾ ಇದೆ. ನೋಡಿ, ಈಗ ನನಗನ್ಸುತ್ತೆ 2026 ಜೂನ್ ವೇಳೆಗೆ ಖಂಡಿತ ಆಗುತ್ತೆ, ವಿವಾಹ ಆಗುತ್ತೆ. ಆತಂಕ ಬೇಡ. ಇಷ್ಟು ವಿಳಂಬ ಆಗಿದೆಯಲ್ಲ ಅಂತಂದರೆ ಆಗುತ್ತೆ. ಈಗ ಕಾಲ ಇದೆ, ಪ್ರಯತ್ನ ಮಾಡಿ. ಈ ಗ್ರಹಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಹಾಸನದಿಂದ ವರ್ಷ ಅವರು ಕಳಿಸಿದ್ದಾರೆ. ವರ್ಷ ಅವರ ಜನ್ಮ ದಿನಾಂಕ 13/3/2008. ಹುಟ್ಟಿದ ಸಮಯ ಸಂಜೆ 4:31. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವರ್ಷ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ. ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಶುಕ್ರ ನಿಮ್ಮ ಜಾತಕದಲ್ಲಿ ಉಚ್ಚಾಭಿಲಾಷಿ, ಅಂದರೆ ಉಚ್ಚಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥವನು, ಮೌಢ್ಯತೆಯೂ ಇಲ್ಲ. ಹೀಗಾಗಿ ಚೆನ್ನಾಗಿದೆ ಅವರೇ, ಸಿಗುತ್ತೆ ಕೆಲಸ, ಆತಂಕ ಬೇಡ. ಚಂದ್ರನು ಅಲ್ಲಿ ಬಲಿಷ್ಠನಾಗಿದ್ದಾನೆ, ಉಚ್ಚಸ್ಥಾನದಲ್ಲಿದ್ದಾನೆ. ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ. ಕಾಲ ಚೆನ್ನಾಗಿದೆ, ಕೆಲಸ ಸಿಗುತ್ತೆ, ನೀವು ಪ್ರಯತ್ನ ಮಾಡಬೇಕಷ್ಟೇ. ಇನ್ನು ವಿದ್ಯಾಭ್ಯಾಸದ ನೀವು ಆ ಒಂದು ಹಂತದಲ್ಲಿ ಇದ್ದೀರಾ. ಹೀಗಾಗಿ ವಿದ್ಯಾಭ್ಯಾಸ ಮಾಡಿ. ಮೊದಲಿಗೆ ಗುರು ಚೆನ್ನಾಗಿದ್ದಾನೆ, ಪಂಚಮದಲ್ಲಿ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದೇಶೇತ್ ಅಂತ ಶಾಸ್ತ್ರದ ಮಾತು. ಹೀಗಾಗಿ ಬುದ್ಧಿಬಲ ಇದೆ, ಉದ್ಯೋಗವೂ ಅನುಕೂಲ ಆಗುತ್ತೆ, ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರಾ, ಹಣ ಸಂಪಾದನೆ ಮಾಡ್ತೀರಾ, ಆತಂಕ ಬೇಡ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ದಿವಸ ಮಾಂದಿಬುದ್ಧಿಯಾಗಿದೆ, ಕರ್ಕಟಕ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಚಂದ್ರ, ಕನ್ಯಾ ರಾಶಿಯಲ್ಲಿ ಕೇತು, ರವಿ, ಬುಧ, ಶುಕ್ರ, ಶನೈಶ್ಚರ, ರಾಹು ಇವರೆಲ್ಲ ಮೀನರಾಶಿಯಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ, ಬುದ್ಧಿ ಚುರುಕಾಗಿರುತ್ತದೆ ಈ ದಿವಸ. ಮುಖ್ಯವಾಗಿ ಆಲೋಚನೆಗಳಿಗೆ ಬಹಳ ವಿಶೇಷವಾದ ಫಲ, ಮಾನ್ಯತೆ ಸಿಗುತ್ತೆ, ಗೌರವ ಸಿಗುತ್ತೆ, ನಿಮ್ಮ ಸಲಹೆಗೆ ಒಂದು ಸೂಕ್ತ ವೇದಿಕೆ ಸಿಗುತ್ತೆ. ಆ ಥರದ್ದು ಒಂದು ಚೆನ್ನಾಗಿದೆ. ಸ್ವಲ್ಪ ಭಯದ ವಾತಾವರಣವೂ ಇದೆ. ಸಹೋದರಲ್ಲಿ ಮನಸ್ತಾಪ ಬರುವ ಸಾಧ್ಯತೆ ಇದೆ. ಗಂಟಲು ಬಾಧೆಯನ್ನು ಸೂಚಿಸ್ತಾ ಇದೆ. ಇದು ಹೊರತಾಗಿ ಉಳಿದ ಹಾಗೆ ಹೆಚ್ಚಿನ ಶುಭ ಫಲ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಮತ್ತು ನಿಧಾನ, ವಿಳಂಬತೆ ಇದೆ. ಇದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ಆಹಾರದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಕಠಿಣವಾಗಿ ಮಾತಾಡ್ತೀರಾ, ಒರಟು ಮಾತುಗಳಿಂದಾಗಿ ಇತರರಿಗೆ ನೋವಾಗುತ್ತೆ. ಇದು ಒಳ್ಳೆಯದಲ್ಲ, ಇದನ್ನು ಸ್ವಲ್ಪ ತಿದ್ದುಕೋಬೇಕಾಗತ್ತೆ ಈ ದಿವಸ ನೀವು. ಇನ್ನು ಇದರ ಹೊರತಾಗಿ ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ನೀರಿನ ವ್ಯಾಪಾರಿಗಳಿಗೆ, ನೀರಿನ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಬಂಧುಗಳ ಸಹಕಾರ, ಮಿತ್ರರ ಸಹಾಯ, ಈ ದಿವಸ ಒಂದು ಒಳ್ಳೆಯ ಒಡನಾಟ ಚೆನ್ನಾಗಿರುತ್ತೆ. ಮನೆ ಬಾಂಧವ್ಯ ಇವುಗಳ ಜೊತೆಗೆ ಒಂದು ಉತ್ತಮ ಒಡನಾಟ ತುಂಬ ಚೆನ್ನಾಗಿರುತ್ತೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲದ ವಾತಾವರಣ ಇದೆ, ಚೆನ್ನಾಗಿದೆ. ಆಹಾರ, ಹಣ ಮತ್ತು ಮಾತು ಇವುಗಳ ಬಗ್ಗೆ ಎಚ್ಚರಿಕೆ ಬೇಕು. ಇದರ ನಿವಾರಣೆಗೆ ಈ ದಿವಸ ನರಸಿಂಹಂ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಧೈರ್ಯ ಸಾಹಸಗಳ ದಿನ. ಉತ್ಸಾಹ ಚೆನ್ನಾಗಿರುತ್ತದೆ. ಕಾರ್ಯಗಳಲ್ಲಿ ಉತ್ಸಾಹ ಚೆನ್ನಾಗಿ. ಯತ್ರೋತ್ಸಾಹ ಸಮಾರಂಭೋ ಯತ್ರಾಲಸ್ಯ ವಿಹೀನತ, ಅದು ಆ ಕಾರ್ಯಗಳಲ್ಲಿ ಬಹಳ ಶುಭ ಫಲ ಉಂಟಾಗುತ್ತೆ ಅಂತ. ಆಲಸ್ಯ ಇರಬಾರದು, ಉತ್ಸಾಹ ಇರಬೇಕು. ಅದು ಕಾರ್ಯಶೀಲನ ಅಂದರೆ ವಿಜಯಶಾಲಿಯ ಲಕ್ಷಣ ಅಂತ. ಅದು ನಿಮಗಿದೆ ಈ ದಿವಸ. ಉತ್ಸಾಹ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲದ ಫಲ ಸೂಚಿಸ್ತಾ ಇದೆ, ಆತಂಕ ಬೇಡ. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇದೆ. ಕಣ್ಣಿನ ಬಾಧೆ, ತಲೆ ಶಿರೋಬಾಧೆ ಇದನ್ನು ಸೂಚಿಸ್ತಾ ಇದೆ. ಇದರ ಕಡೆಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ನರಸಿಂಹ ಕವಚವನ್ನೇ ಹೇಳಿಕೊಳ್ಳಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಮನೆಯಲ್ಲಿ, ಕುಟುಂಬದಲ್ಲಿ ತುಂಬ ಉತ್ತಮವಾದ ಅವಕಾಶಗಳು, ಅಂದರೆ ಒಡನಾಟ ತುಂಬ ಚೆನ್ನಾಗಿರುತ್ತೆ. ಕುಟುಂಬ ಸಹಕಾರ ಚೆನ್ನಾಗಿರುತ್ತೆ. ಹಣಕಾಸಿನ ಸಹಾಯ, ಸ್ತ್ರೀಯರಿಗೆ ಹೆಚ್ಚಿನ ಮಾತು, ಹಣ ಎರಡರ ಸೌಖ್ಯ ತುಂಬ ಚೆನ್ನಾಗಿದೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲ ಈ ದಿವಸ. ವ್ಯಯ ಇಲ್ಲವಂದರೆ ಅತಿಯಾದ ವ್ಯಯವೂ ಇದೆ. ಶಾಪಿಂಗ್ ಮಾಡಿ ಮತ್ತೊಂದು ಮಗದೊಂದು ಖಾಲಿನೂ ಮಾಡ್ಕೊಂಡ್ಬಿಡ್ತೀರ. ಈಗ ಶಾಪಿಂಗ್ ಹೋಗಬೇಕಾಗಿಲ್ಲ, ಮೊಬೈಲಲ್ಲೇ ಎಲ್ಲ ಆಗೋಗುತ್ತೆ, ಅಲ್ಲೇ ಕಳೆದು ಹೋಗುತ್ತೆ. ಹುಷಾರು. ಇನ್ನು ಉಳಿದ ಹಾಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ಫಲ ಸೂಚಿಸ್ತಾ ಇದೆ. ಶುಭ ಫಲ ಚೆನ್ನಾಗಿದೆ. ಏನು ಅಂಥ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಲಾಭವೂ ಇದೆ, ವ್ಯಯವೂ ಇದೆ, ಎರಡೂ ಇದೆ ಈ ದಿವಸ. ಲಾಭ ಎರಡೂ ಇದೆ. ಮತ್ತು ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ಫಲ ಸೂಚಿಸ್ತಾ ಇದೆ. ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಹೊಸ ಅವಕಾಶಗಳಿಗೂ ದಾರಿ ಅಂಥದ್ದನ್ನು ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ನೋಡಿ ಹೆಚ್ಚಿನ ಶ್ರಮ, ಮನೆಯಲ್ಲೂ ವಿಪರೀತವಾದ ಕೆಲಸ, ಹೊರಗೂ ಕೆಲಸ, ಓಡಾಟ ಇವುಗಳಿಂದಾಗಿ ಹೈರಾಣಾಗಿಬಿಡ್ತೀರ. ಸುಸ್ತಾಗಿ ಒಂದು ಸ್ವಲ್ಪ ಮಲ್ಕೊಂಬಿಡಲ, ಆ ರೀತಿಯ ಒಂದು ಸುಸ್ತು. ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಕಿರಿಕಿರಿ ಇರ್ತದೆ. ಈ ದಿವಸ ಸ್ವಲ್ಪ ಸಮಾಧಾನವಾಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಈ ದಿವಸ. ಅಂಥದ್ದೊಂದು ಕಿರಿಕಿರಿ ಇದೆ.
ಸ್ತ್ರೀಯರಿಗೆ ಹೆಚ್ಚಿನ ಶ್ರಮ ಸೂಚಿಸ್ತಾ ಇದೆ. ನಿಮಗೂ ಕೂಡ ವಿಪರೀತವಾದ ಅಲೆದಾಟ, ಓಡಾಟ, ಅದ್ಯಾವುದು ಕೆಲಸವೂ ಆಗಲ್ಲ. ಹೋಗಿದ್ದೇ ಆಯಿತು, ಬಂದಿದ್ದೇ ಆಯಿತು ಅಷ್ಟೇ, ಆ ಥರ ಆಗಿಬಿಡುತ್ತೆ. ಮನಸ್ಸಿಗೆ ಬೇಜಾರಾಗುತ್ತೆ. ಸಂಗಾತಿಯಲ್ಲೂ ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಈ ದಿವಸ ವಾತಾವರಣ ವ್ಯತಿರಿಕ್ತವಾಗಿದೆ. ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಲಾಭ, ಬಡ್ತಿ ಅಥವಾ ಇನ್ಯಾವುದೋ ಒಂದು ಇನಾಮು ಅಂದರೆ ಬಹುಮಾನ, ಉಡುಗೊರೆ, ಗೌರವ, ಪ್ರತಿಷ್ಠೆ ಇದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ಅದರ ಹೊರತಾಗಿ ಸಂಗಾತಿ ಸಹಕಾರ ಚೆನ್ನಾಗಿದೆ. ದಿವಸ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿ. ಹಿರಿಯರಿಂದ ಸಹಕಾರ, ಒಳ್ಳೆಯ ಸಲಹೆ ಇದೆ. ಈಗ ಸಣ್ಣ ಪುಟ್ಟ ತೊಡಕಿದೆ, ಅದಕ್ಕೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದರೆ ಕಾರ್ಯಸಿದ್ಧಿಯಾಗುತ್ತೆ. ವಿಶೇಷವಾದ ಯಾವುದೋ ಒಂದು ಈ ದಿವಸ ಮಾಡೋಣ, ಅದು ಆಗುತ್ತೆ. ಕೆಲಸದಲ್ಲಿ ಅನುಕೂಲ ಉಂಟಾಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಅವಕಾಶಗಳು, ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ ದಿವಸ. ಪುಷ್ಪ ವ್ಯಾಪಾರಿಗಳಿಗೆ, ಹಾಲು, ಹೈನು, ಹಣ್ಣು ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವ್ಯಾಪಾರದಲ್ಲೂ ಅನುಕೂಲ, ಅದರಲ್ಲೂ ಕೋಚಿಂಗ್, ಟೀಚಿಂಗ್ ಇಂಥ ಯಾವುದನ್ನು ಶಿಕ್ಷಣ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿದೆ ದಿವಸ. ವಸ್ತು ನಷ್ಟತೆ ಇದೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ದೇವತಾ ಪೂಜೆ ಪುನಸ್ಕಾರ ಇಂಥ ಒಂದು ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ವೃತ್ತಿಯಲ್ಲೂ ಅನುಕೂಲದ ಫಲ ಇದೆ. ಮಿತ್ರರ ಸಹಾಯ ಸೂಚಿಸ್ತಾ ಇದೆ. ಸಂಗಾತಿಯ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ಅಸಮಾಧಾನ ಸೂಚಿಸ್ತಾ ಇದೆ. ಈ ದಿವಸ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ತಪ್ಪದೇ ಕೇಳಿಸ್ಕೊಳ್ಳಿ, ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಜಾಸ್ತಿ ಇದೆ. ನಿಮಗೂ ಕೂಡ ಮಾನಸಿಕವಾಗಿ ಸ್ವಲ್ಪ ಅಸಮಾಧಾನ, ವಸ್ತು ನಷ್ಟತೆ, ಭಿನ್ನಾಭಿಪ್ರಾಯಗಳು, ವೈಷಮ್ಯ, ಏನೋ ಒಂದು ರೀತಿಯ ಕಲಹದ ವಾತಾವರಣ, ಅಸಮಾಧಾನದ ವಾತಾವರಣ ಇದನ್ನೆಲ್ಲ ಸೂಚಿಸ್ತಾ ಇದೆ ಈ ದಿವಸ. ಸ್ವಲ್ಪ ಅಸಮಾಧಾನ ಇಲ್ಲ ಇವರೇ. ಇದಕ್ಕೇನಪ್ಪ ಮಾಡೋದು? ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಹೇಳ್ಕೊಳ್ಳಿ. ಸ್ವಲ್ಪ ಸಮಾಧಾನಗೊಳ್ತೀರಾ. ಉಳಿದ ಹಾಗೆ ಧೈರ್ಯ ಇದೆ. ಯಾವುದನ್ನು ಎದುರಿಸುವ ಶಕ್ತಿಯನ್ನು ಶನೈಶ್ಚರ ಕೊಡ್ತಾನೆ, ಆತಂಕ ಬೇಡ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ ದಿವಸ. ವ್ಯಾಪಾರಿಗಳಿಗೆ ತುಂಬ ಅನುಕೂಲದ ವಾತಾವರಣ ಇದೆ. ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ. ಮಿತ್ರರ ಸಹಾಯ ಚೆನ್ನಾಗಿದೆ. ಬಂಧುಗಳ ಸಹಕಾರ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಆ ಒಂದು ಕಾರಣಕ್ಕೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಸಾಲ ಬಾಧೆ ಸೂಚಿಸ್ತಾ ಇದೆ. ಹುಷಾರು. ಉಳಿದ ಹಾಗೆ ಪ್ರಯಾಣದಲ್ಲೂ ಅನಾನುಕೂಲ ಸೂಚಿಸ್ತಾ ಇದೆ. ತೊಡಕುಗಳು, ಬಿದ್ದುಬಿಡೋದು, ಗಾಯಗಳು ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಇದೆ. ಚಾಕು ಚೂರಿ ಇಂಥ ವಿಚಾರಗಳು ಹುಷಾರಾಗಿರಿ. ಬೆಂಕಿ ವಿಚಾರದ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಗ್ರಾಮ ದೇವತಾ ದರ್ಶನ ಮಾಡಿ. ದುರ್ಗಾ ಕವಚ ನೀವು ಹೇಳ್ಕೊಳ್ಳಿ. 2 ಅನುಕೂಲ ಆಗುತ್ತೆ ಈ ದಿವಸ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ವಾಸುದೇವಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಸಮಾಧಾನ ಸಿಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ರಾಶಿಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜಾತಕದ ವಿವರ ಅಂದರೆ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯದ ವಿವರವನ್ನು ಕಳಿಸ್ಕೊಟ್ರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.